ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ವಾಸವಿ. ವಾಗರ್ತ ವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೌ. ಮೊದಲನೇದಾಗಿ ನನ್ನ ಮಾತಾಪಿತೃಗಳಿಗೆ ನಮಸ್ಕರಿಸುತ್ತಾ, ನನ್ನ ಇಷ್ಟ ದೈವವಾದಂತಹ ಭಕ್ತಾಂಜನೇಯ ಸ್ವಾಮಿಯನ್ನು ನಮಸ್ಕರಿಸುತ್ತಾ, ಶಿವ ಪಾರ್ವತಿಯರಿಗೆ ನಮಸ್ಕರಿಸುತ್ತಾ, ಈ ಒಂದು ದಿವಸ ಗುರು ಪೌರ್ಣಮಿಯ ವಿಶೇಷತೆ, ಗುರು ಪೌರ್ಣಮಿಯ ಆಚರಣೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇದೇ ನನ್ನ ಮೊದಲನೆಯ ವಿಡಿಯೋ. ನಿಮ್ಮ ಭೇಟಿ ಇಲ್ಲಿಂದ ಪ್ರಾರಂಭವಾಗಿ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನ ಹಂಚ್ಕೋಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಈಗ ಮುಂದೆ ಅಂದ್ರೆ ನಾಳೆನೇ ದಿವಸ 29ನೇ ತಾರೀಕು ಬುಧವಾರ ಗುರು ಪೌರ್ಣಮಿ. ಗುರು ಪೌರ್ಣಮಿ ಎಂದು ಹೆಸರು ಹೇಗೆ ಬಂತು? ವ್ಯಾಸರು ಜನಿಸಿದಂತಹ ದಿವಸ, ಹುಣ್ಣಿಮೆಯ ದಿವಸ. ಹಾಗಾಗಿ ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿವಸ ಗುರುಗಳು ಜನಿಸಿದರು, ಅಂದ್ರೆ ವ್ಯಾಸರು ಜನಿಸಿದರು. ಹಾಗಾಗಿ ಗುರು ಪೌರ್ಣಮಿ ಎಂದು ಹೆಸರನ್ನ ಬಂತು. ಹಾಗಾಗಿ ಆ ಒಂದು ವ್ಯಾಸರನ್ನ ನಮಸ್ಕರಿಸುತ್ತಾ, ಗುರುವಿನ ಸ್ಥಾನದಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಯನ್ನು, ದತ್ತಾತ್ರೇಯ ಸ್ವಾಮಿಯನ್ನು, ದಕ್ಷಿಣಾಮೂರ್ತಿಗಳನ್ನು, ನಮ್ಮ ಕುಲದ ಗುರುಗಳನ್ನು, ಎಲ್ಲರ ಗುರುಗಳನ್ನು ಸಹ ಪ್ರಾರ್ಥಿಸುತ್ತಾ, ಈ ಒಂದು ಗುರು ಪೌರ್ಣಮಿಯ ವಿಶೇಷ ಅಂದ್ರೆ ಗುರು ಅಂತಂದರೆ ಏನು? ಗು ಎಂದರೆ ಸಂಸ್ಕೃತ ಪದದಲ್ಲಿ ಅಂಧಕಾರ ಅಂದ್ರೆ ಅಜ್ಞಾನ. ರು ಎಂದರೆ ನಿರ್ಮೂಲನೆ, ದೂರಗೊಳಿಸೋದು ಒಂದು ಅರ್ಥ. ಹಾಗಾಗಿ ಈ ಒಂದು ಗುರು ಎಂದರೆ ಅಂಧಕಾರವನ್ನ ದೂರಗೊಳಿಸುವವರು, ಅಜ್ಞಾನವನ್ನ ತೊಲಗಿಸುವವರು ಗುರುಗಳು ಎಂದು ಅರ್ಥ. ಹಾಗಾಗಿ ಎಲ್ಲರ ಒಂದು ಜೀವನದಲ್ಲಿ, ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಗುರು ಅನ್ನೋರು ಇದ್ದೇ ಇರ್ತಾರೆ. ಯಾಕೆಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡಮುಖತಿ ಎಂದು ಹೇಳಿ ದೊಡ್ಡವರು ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಾಯಿ ಮೊದಲ ಗುರು, ನಾ ಇರುವಂತಹ ಮನೆಯೇ ಮೊದಲ ಪಾಠಶಾಲೆ ಎಂದು ಸಹ ಹೇಳ್ತಾರೆ. ಹಾಗಾಗಿ ನಾವು ಮೊದಲನೇದಾಗಿ ಗುರು ಪೌರ್ಣಮಿಯ ದಿವಸ, ನಾಳೆಯ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾವ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ನಾವು ನಮ್ಮ ಮನೆಯಲ್ಲಿರುವಂತಹ ಮಾತೃಗಳಿಗೆ, ಪಿತೃಗಳಿಗೆ ನಮಸ್ಕರಿಸಬೇಕು. ಅಂದರೆ ನಮ್ಮ ತಂದೆ ತಾಯಂದರಿಗೆ ನಮಸ್ಕರಿಸಬೇಕು. ಹಾಗಾಗಿ ಈ ಒಂದು ದಿವಸ ಈ ರೀತಿಯಾಗಿ ನಾವು ನಮ್ಮ ದಿನದ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ಬೇಕು. ನಾಳೆ ಒಂದೇ ದಿವಸ ಅಂತಲ್ಲ, ಪ್ರತಿ ದಿವಸವೂ ಸಹ ಮನೆಯಲ್ಲಿ ನಿಮ್ಮ ತಂದೆ ತಾಯಂದರಿಗೆ ನೀವು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದ್ರೆ ಆ ಒಂದು ಕೆಲಸ ಯಾವತ್ತಿದ್ರೂ ನಿಮ್ಮನ್ನ ಹುಡುಕೊಂಡು ಬರುತ್ತೆ, ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ಈ ಒಂದು ನಾಳೆ ಗುರು ಪೌರ್ಣಮಿ ದಿವಸ ತಂದೆ ತಾಯಿಯರನ್ನು ನಮಸ್ಕರಿಸುತ್ತಾ, ದೇವಸ್ಥಾನಗಳಿಗೆ ಅಂದರೆ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಬೇಕು, ಆ ಗುರುವಿನ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ನಂತರ ಆವತ್ತಿನ ದಿವಸ ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸಗಳು, ಹಳದಿ ವಸ್ತ್ರವನ್ನ ಧರಿಸಬೇಕು. ಅಂದರೆ ಹಳದಿ ಬಟ್ಟೆ ಗುರುವಿಗೆ ಇಷ್ಟವಾದಂತಹ ಬಣ್ಣ. ಹಾಗಾಗಿ ಹಳದಿ ಬಟ್ಟೆಯನ್ನು ಧರಿಸಬೇಕು. ಮತ್ತು 4 ಜನಕ್ಕೆ ವಸ್ತ್ರದಾನವನ್ನ ಮಾಡಬೇಕು. ಅಂದರೆ ಹಳದಿ ವಸ್ತ್ರವನ್ನ ದಾನ ಮಾಡಬೇಕು. ಮತ್ತು ಕಡಲೆಕಾಳು, ಕಡಲೆಬೇಳೆ ಈ ಒಂದು ಪದಾರ್ಥವನ್ನ ದಾನ ಮಾಡಬೇಕು. ಇಲ್ಲ ನಿಮಗೆ ಶಕ್ತಿ ಇದ್ದಲ್ಲಿ ಕಡಲೆಕಾಳಿನ ಪದಾರ್ಥವನ್ನು ತಿನ್ನುವ ಪದಾರ್ಥವಾಗಿ ಮಾಡಿ ಅದನ್ನ 4 ಜನಕ್ಕೆ ಹಂಚಬೇಕು. ಆಗ ನಿಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯಗಳು ಎಲ್ಲವೂ ಸಹ ದೂರ ಆಗುತ್ತೆ. ನಾಳೆ ದಿವಸ ಗುರುವಿನ ಅನುಗ್ರಹ ತಗೋಬೇಕು, ಗುರುವಿನ ಆಶೀರ್ವಾದ ಪಡ್ಕೋಬೇಕು. ನೀವು ನಿಮ್ಮ ಶಾಲೆಗಳಲ್ಲಾಗಲಿ, ನಿಮ್ಮ 4 ಒಳ್ಳೆಯ ಮಾತು ಹೇಳುವಂತಹ ಪ್ರತಿಯೊಬ್ಬರೂ ಸಹ ನಿಮಗೆ ಗುರುಗಳು ಸಮಾನ. ಹಾಗಾಗಿ ಅವರನ್ನ ನೀವು ನಮಸ್ಕರಿಸುತ್ತಾ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ನಂತರ ಅದೇ ರೀತಿಯಾಗಿ ಇನ್ನೊಂದು ಕೆಲಸ ಅಂದ್ರೆ, ಒಂದು ಅರಿಶಿಣದ ಕೊಂಬನ್ನು ಕೈನಲ್ಲಿ ಇಟ್ಟುಕೊಂಡು ನಮಗೆ ಸಾಧ್ಯವಾದಷ್ಟು ಜಪ, ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ ಎಂದು ಹೇಳಿ ನಮಗೆ ಇಷ್ಟವಾದಷ್ಟು, ನಮಗೆ ಶಕ್ತಿ ಇದ್ದಷ್ಟು ನಾವು ಜಪವನ್ನ ಮಾಡಿಕೊಂಡು ಆ ಒಂದು ಅರಿಶಿಣದ ಕೊಂಬನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ
ಇಷ್ಟ ಸಂಕಲ್ಪಗಳೆಲ್ಲವೂ ಸಹ ಈಡೇರುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಷಯವನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯವನ್ನ ನೀವು ಮಾಡಿ ಎಲ್ಲರೂ ಸಹ ಅನುಕೂಲ ಪಡ್ಕೊಂತೀರಾ. ನಾಳೆ ಗುರುವಿನ ಒಂದು ಅನುಗ್ರಹ ತಗೊಳ್ಳೋದ್ರಿಂದ ಪ್ರತಿಯೊಬ್ಬರ ಜಾತಕದಲ್ಲಿ ಗುರುವಿನ ಒಂದು ಮನೆಯ ಸ್ಥಾನ, ಗುರುವಿನ ಅನುಗ್ರಹ ತುಂಬಾ ಮುಖ್ಯವಾದಂಥದ್ದು. ಹಾಗಾಗಿ ಈ ವಿವಾಹ ಆಗದೆ ಇರುವಂತವ್ರಿಗೂ ಸಹ ನಾಳೆ ಈ ಒಂದು ಗುರುವಿನ ಅನುಗ್ರಹ ತಗೊಂಡ್ರೆ ಶೀಘ್ರವಾಗಿ ವಿವಾಹ ಆಗುವಂತಹ ಸಂದರ್ಭ ಇದೆ. ಸಂತಾನ ಆಗದೆ ಇರೋರಿಗಾಗ್ಲಿ ಸಂತಾನ ಪ್ರಾಪ್ತಿ ಆಗುತ್ತದೆ. ಹಾಗಾಗಿ ಹೊಸ ಹೊಸ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋರು, ಹೊಸ ಹೊಸ ವ್ಯಾಪಾರಗಳನ್ನ ಮಾಡಬೇಕು ಅನ್ನೋರು, ಮತ್ತೆ ಈಗ ಮಾಡ್ತಿರ್ತಕ್ಕಂತಹ ವ್ಯಾಪಾರ ಇನ್ನೂ ಹೆಚ್ಚಾಗಿ ಮುಂದೂಡಬೇಕು ಅಂತ ಅಂದ್ಕೊಂಡಿರೋರು ಎಲ್ಲರೂ ಸಹ ಆ ಒಂದು ಗುರುವಿನ ಅನುಗ್ರಹ ತಗೊಂಡು ಗುರುವನ್ನ ಪೂಜೆ ಮಾಡಿದರೆ, ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುತ್ತೆ. ಮತ್ತೆ ಇನ್ನೂ ಒಂದು ಕೆಲಸ ಇದೆ. ಆ ದಿವಸ ಅಂದ್ರೆ ನಾಳೆಯ ದಿವಸ ರಾತ್ರಿ ಹುಣ್ಣಿಮೆಯ ದಿವಸ ಚಂದ್ರ ಹೇಗಿರ್ತಾನೆ? ಪ್ರಕಾಶಮಾನವಾಗಿರ್ತಾನೆ. ತುಂಬಾ ವಿಜೃಂಭಣೆಯಿಂದ ಬೆಳಕನ್ನ ಕೊಡ್ತಾ ಇರ್ತಾನೆ. ಕತ್ತಲಿನಲ್ಲೂ ಬೆಳಕನ್ನು ಕೊಡುವಂತಹ ದೈವ ಗುರು. ಹಾಗಾಗಿ ನಮಗೆ ನಮ್ಮ ಜೀವನದಲ್ಲೂ ಸಹ ಆ ಗುರು ಬೆಳಕನ್ನು ಕೊಡ್ಲಿ. ಹಾಗಾಗಿ ಈ ಒಂದು 4 ವಿಷಯಗಳನ್ನ ಹಂಚಿಕೊಂಡಂತಹ ಒಂದು ಅವಕಾಶವನ್ನ ಆ ಸ್ವಾಮಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಗುರುಪೌರ್ಣಮಿ ದಿವಸ ಗುರುಗಳ ಆಶೀರ್ವಾದ ಸದಾಕಾಲ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳ್ತಾ, ಈ ಒಂದು ನನ್ನ ಪೇಜನ್ನ ಭಕ್ತಾಂಜನೇಯ ಜ್ಯೋತಿಷ್ಯಾಲಯ ಒಂದು ಪೇಜನ್ನ ಈ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಆ ಒಂದು ಪೇಜನ್ನ ನೀವು ಫಾಲೋ ಮಾಡಿ ಮತ್ತು ನನ್ನನ್ನು ಸಹಕರಿಸಿ. ಯಾವುದೇ ರೀತಿಯಾದಂತಹ ದೋಷಗಳು ಪರಿಹಾರಗಳು ಇದ್ರೂ ಸಹ ನಾವು ತಿಳಿಸ್ತೀವಿ ನಿಮಗೆ. ಹಾಗಾಗಿ ಈ ಒಂದು ಕೆಳಗೆ ಕಾಣ್ತಿರುತ್ತಹ ನನ್ನ ನಂಬರ್ಗೂ ಸಹ ಯಾವುದೇ ಸಮಯದಲ್ಲಾದರೂ ಸರಿ ಫೋನ್ ಮಾಡಿ ನಿಮ್ಮ ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಳ್ಳಿ. ನಾವು ನಿಮಗೆ ಪರಿಹಾರವನ್ನ ಸೂಚಿಸ್ತೇವೆ. ಹಾಗಾಗಿ ಈ ಒಂದೆರಡು ಮಾತನ್ನು ಮುಗಿಸ್ತಾ ನನ್ನ ಒಂದು ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀನಿ. ಜೈ ವಾಸವಿ, ಜೈ ಭಾರತ್ ಮಾತೆ, ಸರ್ವೇ ಜನ ಸುಖಿನೋ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ.